ಅವ್ನ ಯಾಕೆ ನಿನ್ನ ಗಂಡ ಎದ್ದಳಂಗಿಲ್ವಲ್ಲಿ ದಿಮ್ಮು ಮನಿಕೆ ಬಿಟ್ಟ ಸಾಲ್ದಾರ್ ನೋಡಿರ್ ಕಾಟ ಕ್ಯಾಂಚಮ್ ನೋಡಿರ್ ಬಂದು ಬಾಯಿಗೆ ಬಂದಂಗೆ ಬೈದೋದ್ಲು. ಏನು ಮಾಡೋಣ ನಮ್ಮಂಗೆ ಐದು ಕಣ್ಗೀತ ನನಗಂತೂ ಸಂಘಕ್ಕೆ ಸೇರ್ಕೊಂಬನೆ ಬಿಡು. ಸಂಘದಾಗ ಇಬ್ರು 1 ಲಕ್ಷ ತಾಮನೆ 2 ಲಕ್ಷ ಆಗುತ್ತೆ, ಸಾಲೆಲ್ಲ ತೀರಿಸ್ಕೊಂಡು ಅವ್ನು ದುಡಿಯೋದು ಅದಕ್ಕೆ ಕೊಟ್ಟಕ್ಕಾಗುತ್ತೆ. ಅಯ್ಯೋ ತಾಂಡ್ರೆ ಕೊಟ್ಟದ್ದು ಬೇಡ ಇಲ್ಲಿ. ತಾಂಬ್ತೀವಿ ಕೊಟ್ಲಿಲ್ಲ ಅಂದ್ರೆ ಏನಿಲ್ಲ ತಿರ್ಗ ಅವ್ರು ಸಂಘದವ್ರು ಬಿಡಲ್ಲ. ಇವ್ರಿಗೆ ಮನುಷ್ಯರಿಗೆ ಇವತ್ತೆಲ್ಲ ನಾಳೆ ಕೊಡ್ತೀವಿ ಹೋಗಂತ ಹೇಳ್ಬೋದು. ಸಂಘದಾಗ ಹಂಗೆ ಹೇಳೋಕ್ಕಾಗಲ್ಲ, ಕೊಟ್ಲೇಬೇಕು, ವಾರ ವಾರ ಕೊಟ್ಬೇಕು. ವಾರ ಏನೋ ಆಡ್ಕೊಂಬೋತ್ತೇವೆ. ಅವ್ರು ಕೊಟ್ಲಿಲ್ಲ ಅಂದ್ರೆ ಬಿಡಲ್ಲ. ನಿನ್ನ ಗಂಡು ನೋಡಿ ಬಿಗ್ಗೆ ಮನೆ ಕಣವನೇ ಕೆಲಸಕ್ಕೆ ಹೋಗಿಲ್ಲ. ಹೆಂಗೆ ಮಾಡೋಣ? ಕೊಟ್ಟಾಕಿ ತಾಮದಿಂದ ತಾಕೊಂತೀವಿ. ಆಮೇಲೆ ವಾರಕ್ಕೆ 700-800 ರೂಪಾಯಿ ಕೊಟ್ಬೇಕೇನೋ. 1 ಲಕ್ಷ ತಗೊಂಡ್ರು 1000 ರೂಪಾಯಿನೇ ಕಟ್ಬೇಕಾಗುತ್ತೆ ಅಂತ ಸುಡ್ಗಾಡು ಎಲ್ಲೊಂದು ಚೆನ್ನಾಟ ದುಡ್ಡು ಬಿಡ. ಮತ್ತೆ ತಕೊಂಬನ ಹಂಗೆ ಒಂದ್ಸ್ ಕಟ್ಟಕ್ಕಾಗುತ್ತೆ, ಹಂಗೆ ಆಗುತ್ತಮ್ಮ ತಕೊಂಡ್ರಿ. ಇಲ್ಲ ಕಣಮ್ಮು ತಿರ್ಗಾ ಬೋಲು ಕಷ್ಟ ಕೊಟ್ಟಕ್ಕಾಗಲ್ಲ. ಬಿಡಮ್ಮ ಹಂಗೂ ಹೊಲ ಮಾಡಿಸ್ಕೊಂತೀವಲ್ಲ. ಇವಾಗ ಹೊಲ ಮಾಡಿಸ್ಕೊಂಡ್ರೆ ಹಂಗೆ ಕೊಟ್ಬೋದು. ಇವಾಗ ನೀನು ಅವ್ರು ಹೋಗಿ ಚಿಕ್ಕಪ್ಪಂತ ಹೊಲ ಮಾಡಿಸ್ಕೊಂತೀಯಲ್ಲ, ಆಮೇಲೆ ಅಪ್ಪ ಹೊಲ ಮಾಡುತ್ತೆ ಅದ್ರಾಗ ದುಡ್ದು ತೀರಿಸ್ಬೋದಲ್ಲ. ಕೆಲವೊಂದು ಎಕರೆ ಮಾರನ್ ಬಿಡು. ಅಯ್ಯೋ ಅದು ಯಾ ಗ್ಯಾರಂಟಿ ನಿನ್ನ ಆಗುತ್ತೋ ಬಿಡುತ್ತೋ, ಯಾ ಗ್ಯಾರಂಟಿ? ಇವಾಗ ಏನು ತಕೊಂತೀವಿ ಅಲ್ಲೇ ತಕೊಂಡ್ರೆ ಕೊಟ್ಟಕ್ಕೆ ಬೇಕಾ? ನಿನ್ನ ಗಂಡ ಯಾಕೆ ಎದ್ದಳಂಗಿಲ್ಲ, ಅವನು ಬಿಗ್ಗೆ ಮನೆ ಕೇಳವನಿ. ಅವ್ನ ಕೈಲಿ ಪಾಪ ಆಗಲ್ಲ ಕಣಮ್ಮ, ಎದ್ದಳಲ್ಲ ಅಲ್ಲೇನಿ, ಯಾಕೆ ಸುಸ್ತಾಗ್ಬಿಟ್ಟವನಿ. ಮಾತ್ರ ಕೋಟ ಶಣಂಗಿರ್ತಾನೆ, ತಿರು ಸುಸ್ತು ಅಂತಾರೆ. ಉಂಬಲ್ಲ ಏನಿಲ್ಲ, ಬಾಯಲ್ಲ ವಿಶ್ವಿಷ ಆಯ್ತು ಅಂತಾನೆ. ಉಂಬಾಕಾಗಲ್ಲ ಅಂತಾನೆ. ಏನು ಮಾಡೋಣ ಹೋಗತ್ತ. ಸಾಲ್ದರ್ದಂಟು ಬೋಲ್ ಕಾಟ ಆಡ್ತಮ್ಮ ತಾಯಿ, ಏನು ಮಾಡೋಣ ನಮ್ಮಂಗೆ ಐತಿ. ಚಂದ್ರಪ್ಪ ಇಲ್ಲಿ ಕಂಟತ್ತವ್ರು ಎಲ್ಗ ಹೋಗ್ಯಬ್ಬ, ಯಾಕೆ ಬಂದಿದ್ದೆ? ಇಲ್ಲ ಅಮ್ಮ, ಇವತ್ತು ಬತ್ತಿ ಅಂತ ಹೇಳಿದ್ದೆ. ನಾನು ಯಾರಿಗೂ ದುಡ್ಡು ಕೊಡ್ಬೇಕಾಯ್ತು. ನಂತ ಒಂದು 40 ಸಾವಿರ ನಮ್ಮ ಹುಡುಗಿ ಆಸ್ಪತ್ರೆಗೆ ಐತೆ ಅಂತ ಇಸ್ಕೊಂಬಂದಿದ್ದೆ. ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ದೆ, ಬಡ್ಡಿನೂ ಇಲ್ಲ ದುಡ್ಡೂ ಇಲ್ಲ. ಅದಕ್ಕೆ ಬಂದಮ್ಮ. ನಿಂತ ಏನು ಇಸ್ಕೊಂಬಂದಿದ್ದು? ಕೊಡುತ್ತೆ ಹೇಳ್ತಾತ. ನಮ್ಮ ಅಯ್ಯಪ್ಪ ಯಾಕೆ ಚೆನ್ನಾಗಿರ್ಲಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ಅದಕ್ಕೆ ಕೊಡ್ತೀವಿ ಹೇಳು. ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀವಿ ಹೇಳ್ತಾತ. ಬೇಕಾಯ್ತು ಕಣಮ್ಮ, ನನಗೆ ಯಾತ್ಕನು ಅರ್ಜೆಂಟ್ ಇತ್ತು, ಅದಕ್ಕೆ ಕೇಳಿದ್ದೆ. ಅದಕ್ಕೆ ಹುಡ್ಕೊಂಬಂದಮ್ಮ ಅಂತಾಕಿ ಕೊಡತ್ ಬಿಟ್ಟತ್ತ. ನಾವು ಸಂಘದಾಗ ಬಾರಿಸ್ತೀವಿ, 1 ಲಕ್ಷ ಬಾರಿಸ್ತೀವಿ, 1 ಲಕ್ಷ ತಾಂಬ್ತೀವಿ, ಅವಾಗ ಕೊಡ್ತೀವಿ ಬಿಡು. ಇನ್ನೊಂದು ತಿಂಗಳು ಸುಧಾರಿಸಿ ಇಸ್ಕ. ಒಳ್ಳೆ ಈ ದಿನನೇ ಸುಧಾರಿಸಿದ್ದೀನಿ, ಇನ್ನೊಂದು ತಿಂಗಳು ಸುಧಾರಿಸ್ತಾತ. ಸರಿ ಅಮ್ಮ, ಹಂಗನ್ನಮ್ಮ. ಚಂದ್ರಪ್ಪ ನಾನು ಬಂದರೆ ಅವ ಅಜ್ಜ ಬಂದಿತ್ತು, ಗಿರಿಯಜ್ಜ ಕೊಡ್ಬೇಕಂತೆ ಅಂತ ಒಂದು ಮಾತು ಹಂಗನ್ನು. ತಿರ ಬಡ್ಡಿ ನನ್ನ ತೊಗೊಂಡು ಕೊಡೋನು, ತಿರ ದುಡ್ಡಿನ ತಿಂಗಳು ಬಿಟ್ಟು ಕೊಡಿರಂತೆ, ಬಡ್ಡಿ ಕೊಡ್ರಿ ಹಂಗ ಅಥವಾ ಅದು ಸೇರಿಸಿ ಒಂದೇ ಪಟ್ಟು ಕೊಡ್ತೀವಿ, ಸುಮ್ಮನಿರು. ಬಡ್ಡಿ ದುಡ್ಡು ಎಲ್ಲ ಒಟ್ಟಿಗೆ ಕೊಡ್ತೀವಿ. ಸರಿ ಅಮ್ಮ, ಹಂಗಾರ ಆತು. ಹೇಳು ಚಂದ್ರಪ್ಪಂದ ಮರಿಬೇಡ್ರಿ, ಒಂದು ಮಾತು ಹಂಗಂದ್ರಿ. ಹೇಳ್ತಾತ, ಹೋಗು, ನಾವೆಲ್ಲ ಹೇಳ್ತೀವಿ. ಯಪ್ಪ 40 ಸಾವಿರ ಹೆಂಗೆ ಸಂಗೀತ ಸಾಲ ಸೇರ್ತದು. ಇವತ್ತು ಬಡ್ಡಿಗೆ ಕಾತ್ಕೊಂಡಿರ್ತಾನೆ, ತಿಂಗಳ ಹಾಕಿ ಓಡಲಿ ಬೋತಾನೆ ಬಡ್ಡಿಗೆ. ಹೋಗತ್ತ, ದುಡಿಯೋರಿಲ್ಲ ಕಡಿಯೋರಿಲ್ಲ. ನಿನ್ನ ಗಂಡನೇ ರಿಪೇರಿ ಮಾಡ್ಬೇಕಮ್ಮ. ರಿಪೇರಿ ಮಾಡ್ದಿಲ್ಲದ್ದು ಆಗಲ್ಲ. ಇವಾಗ ಅವ್ನು ಬಿಗ್ಗೆ ಮನೆಗೆ ಬಿಟ್ಟಾನ, ಆಸ್ಪತ್ರೆ ಕರ್ಕೊಂಡೋಗಿ ಯಾವ್ದಾನ ಪ್ರೈವೇಟ್ ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸ್ಕೊಂಡು ರಿಪೇರಿ ಮಾಡ್ಬೇಕಮ್ಮ. ಅವ್ನು ಹೆಂಗೆ 300 ರೂಪಾಯಿ ತಂದ್ರೆ ಅದಕ್ಕೆ ಆಗುತ್ತತ್ತ. ಮನೆ ಖರ್ಚಿಗೂ ಇಲ್ಲ, ಅದು ಸಾಲ ತೀರ್ಸೋಕ್ಕೂ ಇಲ್ಲ ಅಂದರೆ ಏನು ಮಾಡ್ಬೇಕಾವತ್ತಿ? ಪ್ರೈವೇಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ, ದುಡ್ಡು ಬೇಕಲ್ಲಮ್ಮ. ಅಲ್ಲಿ ಹೋದ್ರೆ ಈಗ ತಕ್ಕಂದ್ರೆ ನೀನು 2-3 ಸಾವಿರ ಇಕ್ಕೊಂಡೋಗ್ಬೇಕು. ಈಗೇನು 500 ಸಾವಿರ ನಡೆಯಲ್ಲ, 3-4 ಸಾವಿರ ಗಟ್ಟಲೆ ಇಕ್ಕೊಂಡೋಗ್ಬೇಕು. ಹೇಳ್ತಕ್ಕಿಯ ಏನು ಬೇಡ ಸುಮ್ಕಿರ, ನೆಲ ಚೆನ್ನಾಗಾಗ್ತಾನೆ. ಇವಾಗ ರಮೇಶ್ ಅಪ್ಪಗೆ ಫೋನ್ ಮಾಡಿ ಹೇಳ್ಬೇಕು. ಬಾ ಅಂತ ಹೇಳಿ ಪತ್ರ ಕೊಡ್ಬೇಕಣಿ. ಹೆಂಗೆ ಜಲ್ ಮಾಡಿಸ್ಕೊಂಡ್ರೆ 15 ಎಕರೆ ಮಾರಿ 10,000 ರೂಪಾಯಿ ತೀರಿಸ್ಬೋದು. ಬಂದಿರಂಗಿದ್ಲು ಕಣಮ್ಮ ಅಮ್ಮ. ಬಂದೋಳೇನಮ್ಮ, ಬಂದೋಳೆ ಹಂಗೆ ನೋಡಿಲ್ಲ. ಬಂದಿರ್ಬೇಕು ಸಾಮಾನ್ಯ. ತಿರ್ಗ ಸಾಕಜ್ಜಿ ಕೇಳಿದ್ರೆ ಗೊತ್ತಾಗುತ್ತಲ್ಲ, ಸಾಕಜ್ಜಿ ಹೋಗ್ತೈತೆ. ತಡಿ ಕರೀತೀನಿ. ಸಾಕಜ್ಜಿ ಬಾಯಜ್ಜ, ನಿನ್ನೆ ಕರ್ದಿರೋದು ಬಾ. ಅತ್ಲಾಗ ಯಾಕೆ ಮಾಡ್ತೀವಿ, ಬಾ ನಿನ್ನೆ ಕರೆದಿದ್ದು. ಏನ್ರಮ್ಮ? ಬಾರಜ್ಜೆ, ಸುಮ್ಮನೆ ಕರೆದ್ವಿ, ಬಾ ಉಂಡೆ ಆಲೆ ಕುಕ್ಕ ಬಾ. ನಮ್ಮ ಉಂಡೆ, ನಮ್ಮ ಮನೆಗೆ ಕಡಲೆಕಾಳು ಬಟಾಣಿ ಆಲೂಗಡ್ಡೆ ಹುಳಿ ಮಾಡಿದ್ವಿ, ಉಂಡು ಬಂದೆ ಈಗಿನ. ಅಲ್ಲಿ ನಿಂತ್ಕೊಂಡಿದ್ದು ನಾನು ಯಾರೋ ಮಾತಾಡ್ಸ್ತಾರಂತ ಅತ್ಲ ನೋಡ್ತಿದ್ದೆ. ಕುಕ್ಕಳಜ್ಜಿ ಕುಕ್ಕ, ಅತ್ಲಿಂದ ಬಂದೆ. ಸೋನಮ್ಮ ಅಂತ ಕೊಯ್ದೆ ನೀನು? ಕಣೆ ಹೋಗಿದ್ದೆ. ಲಸ್ಮಕ್ಕ ಊರಿಂದ ಬಂದಿದ್ಲು, ನಾನು ನಿಂಗಮ್ಮರ ಅಂತ ಕೊಯ್ದೆ. ನಿಂಗಮ್ಮ ಹಾಕ್ಲಿಕ್ಕಿಲ್ಲ, ಅದಕ್ಕೆ ಅಲ್ಲ ಇದ್ದಾಳೇನೋ ಅಂತ ಹೋದೆ. ಅಲ್ಲಿದ್ಲು, ಅಲ್ಲಿ ಮಾತಾಡ್ತಾ ಕುಕ್ಕೊಂಡಿದ್ರು. ಹೋಗಿ ಬಂದೆ ನಾನು ಕ್ಷಣ ಮಾತಾಡಿ. ಆಳೆ ಬಂದ್ಲೇನು ಮಗಳ ಮನೆಯಿಂದ ಹೋದಾಳು? ಅವಾಗಿನ ಬಂದಿದ್ಲಮ್ಮ, ಬಂದು ಕೂಕೊಂಡಿದ್ಲು. ಮಾತಾಡ್ತಿದ್ರು ನಿಂಗಮ್ಮನವ್ರು. ನಾನು ಹೋಗಿ ಮಾತಾಡ್ದೆ. ಮಗಳು ಹೇಳಿದ್ಲು ಅಂದ್ಬೇಡ ಕಂಟಾಯಿ ಹಂಗೇನಿ. ನನ್ನ ಮಗಳು ಸೈಡ್ ತಗೊಂಡವಳೆ, ನನ್ನ ಮಗಳು ಆಟ ತಗೊಂಡಿದ್ಲು. ಅಲ್ಲಿ ಬೇಸ್ಮಟ್ಟ ಹಾಕ್ಯವ್ರೆ, ಮನೆ ಕೊಡ್ತಾರೆ. ಹೆಂಗೆ ಮಾಡ್ತಾರೆ ಬೋತ್ಕ ಅಂತ ಹೇಳಿದ್ಲು ಅಂದ್ಬೇಡ. ಹಿಂಗೆ ಹೇಳಿಲ್ಲ, ಕಿವಿ ತೂತ್ ಬೀಳಂಗೆ ಹೇಳಿಳು. ಸೈಡ್ ತಗೊಂಡಾರಂತೆ, ನಿಜಾನೇ? ನಾವು ಎಲ್ಲ ಸುಮ್ಮನೆ ಅದ್ದರಿ ಹೇಳ್ತಾಳೆ ಅಂದ್ಕೊಂಡಿದ್ವಮ್ಮ. ಇಲ್ಲ ಅಂತೇ, ತಾಂಡವ್ರಂತೆ. ಆಟದಾಗೆ ಚೆನ್ನಾಗಿ ದುಡಿತಾನಂತೆ ಅವನು. ಆಟ ತಗೊಂಡವನಲ್ಲ, ಆಟದ್ದು ನೋಡಮ್ಮ 40 ಸಾವಿರ ಇರ್ತಾ ಸಾಲ ಇಸ್ಕೊಂಡಿದ್ರು ಅಂತ, ಅದನ್ನೂ ಕೊಟ್ರಂತೆ.
ಹ್ಞೂ ಚೆನ್ನಾಗಿ ದುಡಿತಾನಂತೆ, ಹಂಗೆ ಬೆಳಗೀಲಿ ಹೋದಾನು ಬೈಗ ತಕ ದುಡಿತಾನಂತೆ. ಅವಳು ಹಂಗೆ ಅಂತೆ ಬಟ್ಟೆ ಹೊಲಿ ಎತ್ಕೊಳ್ತಾವಳಂತೆ, ಅವಳು ಬಹು ಚೆನ್ನಾಗಿ ಬಟ್ಟೆ ಹೊಲಿತಾಳಂತೆ. ಸಖತ್ತು ಬೀಳ್ತಾವಂತ ಬಟ್ಟೆ. ಹ್ಞೂ ಡಿಗ್ಜಿಜನ್ ಜಾಕೆಟ್ ಹೊಲಿತಾಳಂತೆ, ಸಖತ್ ಬೀಳ್ತಾವಂತ ಹೇಳ್ತಿದ್ಲು ನಮ್ಮ ಲೋಸ್ಮಾಕ. ಹ್ಞೂ ಇವಳ ಜೀವನ ಚೆನ್ನಾಗಿ ಕುಕ್ಕಮ್ಮಲ್ಲ ಹಂಗೆ ಬದುಕು ಮಾಡ್ತಾಳೆ ನಮ್ಮ ಸೋನಮ್ಮ. ಅವ್ರ ಅತ್ತೆನೂ ಹಂಗೆ ಮಾಡುತ್ತೆ, ಎಲ್ಲರೂ ಹಂಗೆ ಮಾಡ್ತಾರೆ, ಹಂಗೆ ಮಾಡೋದಕ್ಕೆ ಅವರೆಲ್ಲ ಮಾಡ್ಕೊಂಡವ್ರೆ ಅಂತ ಹೇಳ್ತಿದ್ಲಮ್ಮ. ನೋಡಮ್ಮ ಯಾತು ಇಲ್ಲ ಅಂತ ಹೇಳೋರು. ಹ್ಞೂ ಮನೆ ನೋಡಿ ರೊಟ್ಟಿ ಬೀಳಂಗೈತೆ ಯಾತು ಇಲ್ವಂತೆ ಅಂತ ತಣ ಕೊಟ್ಟವ್ರಿ. ಬರಮ್ಮ. ಹಂಗಾರೆ ತಗೊಂಡವ್ರಂತೇನು ಹೆಂಗಮ್ಮ? ನಾನು ಅವ್ರು ಹೇಳಿದ್ದೆ ಹೇಳ್ದೆ. ನಾನೇನು ಹೋಗಿ ನೋಡಿಲ್ಲ ಏನಿಲ್ಲ. ನಿಂಗಮ್ಮ ನಂಗೆ ಅಂಬಾಳು. ಚೆನ್ನಾಗಿ ಮಾಡ್ತಾರೆ ಅವಳು ಗಂಡೆ ಅಂತಿ, ಅವ್ರ ಅತ್ತೆನೂ ಹಂಗೆ ಅಂತಿ. ಅವಳೇನೋ ಬಟ್ಟೆ ಹೊಲಿತಿದ್ರೆ ಅಯ್ಯಮ್ಮನ ಅಡುಗೆ ಮಾಡೋದು, ಮೊಸರು ತಿಕ್ಕೋದು ಎಲ್ಲ ಮಾಡುತ್ತಂತಿ. ಎಲ್ಲ ಬಟ್ಟೆ ಕೊಡೋದು. ಅವ್ರ ಅತ್ತೆನೂ ಒಳ್ಳೇದಂತೆ, ಅತ್ತೆ ಮಾವ ಎಲ್ಲನ ಒಳ್ಳೇರಂತಿ. ನಮ್ಮ ಯಾತನ ಅಂದ್ಲಾ ಇವ್ರು ಹಿಂಗೆ ಅಂದಿದ್ರು ಹಂಗೆ ಹಿಂಗೆ ಅಂತ ಯಾತನ ಅಂದಿರ್ತಾಳೆ ಅಲ್ಲಿ. ಇಲ್ಲ ನಿಮ್ಮ ಸುದ್ದಿನೇ ಎತ್ತಲಿಲ್ಲ ಅವಳೇನು. ಯಾತ ಒಮ್ಲಿಲ್ಲ ಏನಿಲ್ಲ. ನಾನಾಗಿ ನಾನು ಕೇಳ್ದೆ. ಸೋನಮ್ಮ ಸ್ಯಾನಕ್ಕ ನಮ್ಮಂದೆ, ಉಂಕಣಜ್ಜಿ ಸ್ಯಾನಕ್ಕ ಇದ್ದಾರೆ ಅಂತ ಅಂದ್ಲು. ನಾನೇ ಕೇಳ್ದೆ ಸೈಡ್ ತಗೊಂಡವ್ರೆ ಅಂತ. ಉಂಕಣಜ್ಜಿ ತಗೊಂಡವ್ರೆ, ಆಲೆ ಬೇಸ್ಮೆಂಟ್ ಹಾಕ್ಯಾರೆ, ಒಳ್ಳೆ ದೊಡ್ಡದಾಗ ಹಾಕ್ಯಾರ ಅಂತ ಪಾಯನು. 3 ರೂಮು, ಹಾಲು, ಅಡುಗೆ ಮನೆ ಎಲ್ಲ ಬಚ್ಚಲು ಬಾತ್ರೂಮ್ ಎಲ್ಲ ಒಳಗೆ ಮಾಡಂಗೆ ದೊಡ್ಡದಾಗ ಹಾಕ್ಯಾರಂತಿ. ಒಳ್ಳೆ ಬೋಲ್ ಚೆನ್ನಾಗೈತಂತ, ದೊಡ್ಡದಂತ ಮನೆ ಎಲ್ಲ ಟೌನ್ ಸಿಸ್ಟಮ್ ಕೊಟ್ಟಿಸ್ತೀವಿ ಅಂತ ಹೇಳ್ತಿದ್ರು ನಮ್ಮ ಅಳಿ ಅಂದರು ಅಂತ ಹೇಳಮ್ಮ. ಪಾಪ ನಿಮ್ಮ ಸುದ್ದಿ ಆತ ಮಾತಾಡಲಿಲ್ಲ ಅವಳೇನು ಪಾಪ. ನಾನು ಅಂದಿರ್ತಾಳೆ ಅನ್ಕಂಡಮ್ಮ. ನಾ ಬೇರೆ ಯಾಕನ ಅಂದಿರ್ತೀವ ನೋಡಿ, ಹಿಂಗಂದ್ರು ಹಂಗಂದ್ರು ಹಿಂಗಂದ್ರು ಅಂತ ಜಂಬ ಕೊಚ್ಚಿಬೇಕಾಯ್ತು. ಯಾಕೆ ಸುಮ್ಮನೆ ಆಗ್ಯವಳಿ ಹೇಳಿಲ್ಲ. ಅವಳು ಅಂಬ್ಲಿಲ್ಲ ಅಂದ್ರೂ ನಿಂಗಮ್ಮ ಅಂತಾಳೆ. ಅವಳು ನಿಂಗಮ್ಮ, ಇವ್ರು ಹಿಂಗೆ ಅಂದಿದ್ರು ನಮ್ಮ ಸೋನಮ್ಮನ್ನ ಅಂತ ಅವಳು ಹಚ್ಚಿ ಕೊಡ್ತಾಳೆ. ಲೋಸ್ಮಕ್ಕೆ ಹೆಂಗೆ ಸುಮ್ಮನಿರ್ತಾಳೆ, ಇವಳೇ ಹಿಂಗಮ್ಮ ಸುಮ್ಮನಿರಲ್ಲ. ಅವಳಿಗೆ ಇಲ್ದವ ಹೇಳ್ಕೊಡ್ತಾಳೆ, ಹಂಗನ್ನು ಹಿಂಗನ್ನು ಅಂತ ಇಲ್ದವ ಹೇಳ್ಕೊಡ್ತಾಳೆ. ಅವಳಿಂದ ಮತ್ತೆ ಎಲ್ಲ ನಾಟಕ. ಅವಳೇ ಹೇಳಿರೋದು. ಅವತ್ತು ನಮ್ಮ ಅಯ್ಯಪ್ಪ ಹೋಗಿತ್ತಂತಿ, ನಮ್ಮ ಅಯ್ಯಪ್ಪನ ಎದುರಿಗೆ ಹೇಳಿಳಂತಿ. ನೀನು ಬೈಕಂಡ್ರು ಸಿಂತಕ್ಕಿಲ್ಲ ಚಂದ್ರಪ್ಪ, ನಾನು ಹೇಳ್ತೀನಿ ಲಸ್ಮಕ್ಕ ಕೊಡಬೇಡ್ರಿ ಕಣ್ರಿ, ಅವ್ರು ಬಂದು ಕೇಳಿ ಅಂತ ಹೇಳಂತಿ. ಅವಳಿಗೆ ಏನು ಬೇಕಮ್ಮ ನಮ್ಮ ಮನೆ ಸುದ್ದಿ. ಅವಳಂಗೆ ಮತ್ತೆ ಕಾತ್ಕೊಂಡಿರ್ತಾಳೆ ಅವಳು. ಯಾತನ ಒಂದು ಈಡು ಸಿಗೋಕ್ಕಿಲ್ಲ, ಕಾತ್ಕೊಂಡಿರ್ತಾಳೆ. ಅವತ್ತಂಗೆ ನಮ್ಮ ಅಮ್ಮನ ಅವಳು ಸೇರ್ಕೊಂಡು ಒದ್ದವಳೆ. ನನಗೆ ಅವತ್ತಂಗೆ ಸಿಟ್ಟು ಬಂದುಬಿಟ್ಟಿತ್ತು. ಸರಿಯಾಗಿ ಯಾತನ ಅಡುಗೆ ಮಾಡಿ ತಾನು ಸರಿಯಾಗಿ ಏರಿಕೆ ಬರೋ ನಮ್ಮಂಗಾಯಿತು. ನಾನು ಸುಮ್ಮನಾದೆ, ಬಿಡತ್ತ ಹೋದ್ರೆ ಹೋಗ್ಲಿ ಅಂತ. ಇನ್ನೊಂದ್ಸತಿ ಏನಾನ ಬರಲಿ, ನಾವೇನಿಲ್ಲ ಓಸರು ಸೇರ್ಕೊಂಡು ಇಕ್ಬಿಡ್ತೀವಿ ಅವಳನ್ನ. ನಮ್ಮ ಮನೆ ಸುದ್ದಿ ಅವಳಿಗೆ ಏನು ಬೇಕಮ್ಮ? ಅಣ್ಣ ತಮ್ಮಳು ಹೆಂಗಾನ ಮಾಡ್ಕೊಂತಾರೆ. ಅವಳು ಯಾರು 3ನೇ ಅವಳು ಮೂಗು ತೋರ್ಸಕ್ಕೆ ಬಂದ್ಬಿಡ್ತಾಳೆ. ಯಾತನ ಅವಳೊಂದಿಟ್ಟು ಬಾಯ್ ಮಾಡೋಕ್ಕಿಲ್ಲ, ಓಡಲ್ಲಿ ಬೋತಾಳೆ ಒಳಗಡೆಯಿಂದಾನೆ. ಕಣೆ ಪಾಪ. ಅವಳಿಗೆ ಏನು ಬೇಕಮ್ಮ? ಅವಳು ಹಿಡ್ಕೊಂಡು ಹೋಯ್ಯಕ್ಕೆ ಬಂದವಳೆ. ಅವಳನ್ನೇನೋ ನೊಂದಿದ್ರಿ, ಅವಳನ್ನೇನೋ ನೊಂದ್ರಿ, ಅವಳು ಹೊಸ ಮಕ್ಕಳು ನಂಬ್ತಿಲ್ಲ, ಇವಳಿಗೆ ಹಂಗಾಗುತ್ತಾ? ಬಂದುಬಿಡ್ತಾಳೆ ಹಂಗೇನಿ. ಇವು ನನ್ನ ಗಂಡಂಗೆ ಮಾಡಿದ ಸುಮ್ಮನಿರು. ಅವ್ನು ಸಾದ್ರ ಕೊಟ್ಟಿರೋದಕ್ಕೆ ಅವರೆಲ್ಲ ಬಂದಿರೋದು. ಇವ್ನು ನೇವೇದನಾಗಿದ್ರೆ ಅವ್ರು ಯಾಕೆ ಹಂಗೆ ಬರೋರು? ಅವ್ರ ಮುಂದೆನೇ ಇವನು ಹಿಡ್ಕೊಂಡು ಹೋಗ್ಬೇಕಂದ್ರಿ. ಇವು ನಿಮ್ಮ ಮನ ಮರ್ಯಾದೆ ಬೇಡ ಫಸ್ಟ್ ಹೇಳಜ್ಜಿ ನೀ ನನ್ನ. ನಾನು ಅದನ್ನೇ ಬೈದಿದ್ದು ಕಣ್ಣುಡಿಗೆ ಚಂದ್ರಪ್ಪನ. ಏನ ಅವ್ರ ಎದ್ರಿಗೆ ನೀನು ಅವ್ರ ಜೊತೆ ಹಿಡ್ಕೊಂಡು ಒಯ್ದ್ರೆ ಬೆಲೆ ಇರುತ್ತೇನ ಅಂತ ನಾನು ಸರಿಯಾಗಿ ಬೈದಿ. ಏನು ಮಾಡೋಣಜ್ಜಿ, ಅವಳು ಹಂಗೆ ಮಾಡೋಳು, ಹಂಗೆ ಮಾತಾಡೋಳು, ಹಿಂಗೆ ಮಾತಾಡೋಳು ಅಂತ ಹೇಳ್ದೆ. ನಾನು ಹಂಗೆ ಅಂಜಿ ಪಾಪ ನನಗೆ ಒಂಥರ ಉಯ್ಯ ಅಂದಂಗೆ ಬಿಡ್ಕೊಂಡು ಯಾವತ್ತು. ನಾನೀಗ ಬಿಡ್ಸಕ್ಕೆ ಬರೋಕ್ಕೆ ಈಗ ನನ್ನ ಯಾತ್ಲಾಗನ ತೊಳ್ಗಿಳಿರು ಎಲ್ಲ ಸವಾಸ ಮೊದಲು ವಯಸ್ಸು ಹೋಯ್ತು ಅಂತ ನಾನು ಸುಮ್ಮನಾದಿ. ಹಂಗೆ ನನಗಂತೂ ನೋಡ್ಕೊಂಡು ನೀರು ಬಂದಂಗೆ ಪಾಪ ನೀನು ಹಂಗೆ ಹೋಯ್ದ್ರೆ ಅವಳು. ನಾ ಅಪ್ಪ ನೋಡಿರಿ ಹಿಂಗೆ, ಇವು ನನ್ನ ಗಂಡು ನೋಡಿರಿ ಹಿಂಗೆ ಅದಕ್ಕೆ ಮತ್ತು ಅವ್ರು ಸಾದ್ರ ತಗೊಂಡು ಮಾತಾಡೋದು. ಇವ್ರು ನೇವೇದರಾಗಿದ್ರೆ ಅವ್ರು ಯಾಕೆ ಹಂಗೆ ಮಾತಾಡೋರು? ಎಲ್ಗೋಯ್ ನಿನ್ನ ಗಂಡು ಇನ್ನೂ ಎದ್ದಿಲ್ವೇನು? ಸೆನಕ್ಕಿಲ್ವ ನಾನು? ಇಲ್ಲ ಕಣಜ್ಜಿ, ಯಾಕೆ ಇನ್ನೂ ಎದ್ದೇ ಇಲ್ಲ. ಸುಸ್ತಾಗುತ್ತೆ ಅಂಬುತ್ತಿ ಮಾತ್ರ ನುಂಗ್ದ ಚೆನ್ನಾಗಿರುತ್ತೆ. ತಿರ್ಗಾಲಿ ಸುಸ್ತಾಗುತ್ತೆ ಮುದ್ದೆ ಉಂಬಲ್ಲ, ಬಾಯಲ್ಲಿ ವಿಷ ಆಗೈತೆ ಅಂತ ಮಾತ್ರ ನುಂಗಿ ವಿಷ ಐತೆ ಅಂತ ಉಂಬೋದೇ ಇಲ್ಲ. ಸುಸ್ತು ಅಂತ ಸುಮ್ಮನೆ ಮನೆ ಕೇಳೈತೆ, ಎದ್ದೇ ಇಲ್ಲ ಹೋಗತ್ತೆ. ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡ್ರಿ. ಸುಸ್ತು ಅಂತೇಳಿ ಹಂಗೆ ಬಿಟ್ರಿ ಒಂದ್ಕೋಗಿ ಈಗ ಹನ್ನೊಂದು ಕಾಯಿಲೆಗೆ ಇಕ್ಕಂತವಿ. ಕರ್ಕೊಂಡು ಹೋಗ್ರಿ ಮೊದ್ಲು ಆಸ್ಪತ್ರೆಗೆ. ಆಲೆ 2 ದಿನ ಕರ್ಕೊಂಡು ಹೋಗಿದ್ದೀವಿ ನಾವಿನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೋರಿಸಿ ಬಂದ್ರೆ ಆತಮ್ಮ. ಅವನೇ ನಾವೆಲ್ಲ ಹೇಳ್ಕೊಂಡು ಹೋಗ್ಬೇಕಂದ್ರೆ ಅವನ್ನ ಯಾರು ಓಸಾರು ಹೋಗ್ತಾರೆ ಹೇಳ್ಕೊಂಡು ಅವನಿಗೆ ಹೋಗಿ ತೋರಿಸಿ ಬರ್ಬೇಕಮ್ಮ. ಸುಸ್ತಾಗುತ್ತೆ ಅಂತಾನಲ್ಲ, ಇನ್ನೆಲ್ಲಿ ಹೋಗ್ತಾನೆ ಅವನು? ನೀವೇ ಕರ್ಕೊಂಡೋಗಿ ತೋರಿಸಿ ಬರಬೇಕು. ಇವತ್ತು ಕರ್ಕೊಂಡು ಹೋಗ್ತೀವಿ ಹೇಳಜ್ಜಿ, ಆಮೇಲೆ ಕರ್ಕೊಂಡು ಹೋಗಿ ಬೋತೀನಿ ನಾನೇನು. ನೋಡಿದ್ರಲ್ಲ ವೀಕ್ಷಕರೇ, ಈಗ ತಾಯಿ ಮಗಳಿಗೆ ತುಂಬ ಆಶ್ಚರ್ಯ ಆಗ್ಬಿಟ್ಟೈತಿ. ನಾವು ಸೋನನ್ನ ಹೆಂಗೆ ಅಂದ್ಬಿಟ್ವಿ, ಈಗ ಅವಳು ಹೆಂಗೆ ಮುಂದುವರಿತಿದ್ದಾಳೆ, ನಾವೀಗ ಹೆಂಗೆ ನಿಂತ್ಕೋಯ್ವಿ ಅಂತೇಳಿ ಇವಾಗ ತಾಯಿ ಮಗಳಿಗೆ ಆಶ್ಚರ್ಯ ಆಗ್ತೈತಿ. ನೋಡ್ತಾ ಇರಿ ಇದರಲ್ಲಿ ಯಾರು ಮುಂದಕ್ಕೆ ಬರ್ತಾರೆ, ಯಾರು ಹಿಂದಕ್ಕೆ ಹೋಗ್ತಾರೆ ಅಂತ, ಮುಂದಿನ ಭಾಗದಲ್ಲಿ ಏನೇನಾಗುತ್ತೆ ಅಂತ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.